ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಬೆಳಗಿನ ವಾಕ್ಯ ಧ್ಯಾನಕ್ಕಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತನಾಗಿದ್ದೇನೆ. ಈ ದಿನದ ವಾಕ್ಯ ಧ್ಯಾನದ ಭಾಗವು ಯಾಕೋಬನು ಬರೆಯುವಂತಹ ಪತ್ರಿಕೆ 2ನೇ ಅಧ್ಯಾಯ ವಚನ 26. ಯಾಕೋಬನು ಬರೆಯುವಂತಹ ಪತ್ರಿಕೆ 2ನೇ ಅಧ್ಯಾಯ ವಚನ 26. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಪ್ರೀತಿಯುಳ್ಳ ದೇವಜನರೇ, ದೇವರು ಮನುಷ್ಯರನ್ನ ಉಂಟು ಮಾಡುವಾಗ ಜೀವದೊಟ್ಟಿಗೆ ಆತನು ನಮ್ಮ ದೇಹದಲ್ಲಿ ಆತ್ಮವನ್ನ ಕೊಟ್ಟಿದ್ದಾನೆ. ಜೀವವು ಆತ್ಮನ ಕಾರ್ಯಗಳನ್ನ ಮಾಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. ನಮ್ಮಲ್ಲಿರುವ ಜೀವವು ಆತ್ಮವಾಗಿ ಕಾರ್ಯ ಮಾಡುವ ಪ್ರಕಾರ ನಮ್ಮ ದೇಹಗಳು ಅದು ಜೀವಂತವಾಗಿ ಇರುವುದನ್ನ ನಾವು ನೋಡುತ್ತೇವೆ. ನಮ್ಮ ಜೀವನದ ಶೈಲಿ, ನಮ್ಮ ಜೀವನದ ಕಾರ್ಯಗಳು, ನಮ್ಮ ಜೀವನದ ಪ್ರಯಾಸಗಳು ಇವೆಲ್ಲವುಗಳನ್ನ ನಾವು ನೋಡುವಾಗ ನಮ್ಮ ದೇಹಕ್ಕೆ ಆತ್ಮ ಅದು ಬಹಳ ಮುಖ್ಯ. ಆತ್ಮವು ಅನೇಕ ನಿದರ್ಶನಗಳನ್ನ ನಮ್ಮ ಜೀವನದಲ್ಲಿ ನೀಡುವುದಕ್ಕೆ ಅದು ಪ್ರಾರಂಭ ಮಾಡುತ್ತದೆ. ಯಾವ ರೀತಿಯ ನಿದರ್ಶನಗಳನ್ನ ನೀಡುವುದಕ್ಕೆ ಪ್ರಾರಂಭ ಮಾಡುತ್ತದೆ ಎಂದು ನೋಡುವಾಗ ನಮ್ಮ ದೇಹವು ಅದರ ಆಯ್ಕೆಗಳನ್ನ ಆತ್ಮವು ನಿರ್ಧರಿಸುವುದನ್ನ ನಾವು ನೋಡುತ್ತೇವೆ. ದೇಹಕ್ಕೆ ಇರುವಂತಹ ಬಯಕೆಯೇ ಬೇರೆ, ಆತ್ಮಕ್ಕೆ ಇರುವಂತಹ ಬಯಕೆಯೇ ಬೇರೆ. ಆತ್ಮಕ್ಕೆ ಇರುವಂತಹ ಬಯಕೆಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸಿಕೊಂಡು ಹೋಗುವಾಗ ಆತ್ಮನು ಬಯಸುವಂತದ್ದು ದೇಹಕ್ಕೆ ವಿರುದ್ಧವಾದಂಥದ್ದು. ಯಾಕಂದ್ರೆ ಆತ್ಮನು ಯಾವಾಗ್ಲೂ ಶುಚಿಯಾಗಿ ಇರುವುದಕ್ಕೆ ಇಚ್ಛಿಸುವುದನ್ನ ನಾವು ನೋಡುತ್ತೇವೆ. ನಾವು ಅದರಿಂದ ಆತ್ಮವನ್ನ ನಮ್ಮ ದೇಹದಲ್ಲಿ ಕಾದುಕೊಳ್ಳುವಂಥದ್ದು ಬಹಳ ಮುಖ್ಯ. ಕೆಲವೊಮ್ಮೆ ನಾವು ಆತ್ಮನನ್ನ ಮನಸ್ಸಾಕ್ಷಿ ಎಂದು ಕೂಡ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಮನಸ್ಸಾಕ್ಷಿ ನಮಗೆ ಅನೇಕ ರೀತಿಯ ಪ್ರಶ್ನೆಗಳನ್ನ ಮಾಡುತ್ತದೆ. ಆ ಪ್ರಶ್ನೆಗಳನ್ನ ಮಾಡುವಾಗ ಕೆಲವೊಮ್ಮೆ ನಾವು ಮಾಡಬೇಕಾಗಿರುವುದನ್ನ ಮಾಡುವುದರಲ್ಲಿ ಆಲೋಚನೆಯನ್ನ ಮಾಡದೆ ನಮಗೆ ಅವಶ್ಯಕತೆ ಇಲ್ಲದೇ ಇರುವುದರ ಕಡೆಗೆ ಮನಸ್ಸು ಮಾಡಿದಾಗ ಕೆಲವೊಮ್ಮೆ ನಾವು ಆತ್ಮನಿಗೆ ವಿರುದ್ಧವಾಗಿ ಮಾಡಿರುವುದನ್ನ ನಾವು ನೋಡ್ತೇವೆ. ಆಗ ನಮ್ಮ ಆತ್ಮ ಅನೇಕ ಪ್ರಶ್ನೆಗಳನ್ನ, ಅನೇಕ ಆಲೋಚನೆಗಳನ್ನ, ಅನೇಕ ಚಿಂತನೆಗಳನ್ನ ಅದು ಕೇಳುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಆಗ ಕೆಲವೊಮ್ಮೆ ದೇಹ ಸತ್ತಂತ ಸ್ಥಿತಿಗೆ ಬರುವುದನ್ನ ನಾವು ನೋಡ್ತೇವೆ. ಆದ್ದರಿಂದ ಆತ್ಮವಿಲ್ಲದ ದೇಹ ಅದು ಸತ್ತಂತದ್ದು. ದೇಹ ಸಾಯಬೇಕೆಂದರೆ ಆತ್ಮನು ಇಲ್ಲದೆ ಇರುವಂತ ಸ್ಥಿತಿಗೆ ಅದು ಬಂದು ನಿಲ್ಲಬೇಕು. ಈಗಲೂ ಕೂಡ ದೇವರ ವಾಕ್ಯದ ಭಾಗವನ್ನ ನಾವು ನೋಡುವಾಗ ಆತ್ಮವಿಲ್ಲದ ದೇಹ ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತದ್ದು. ನಮ್ಮ ನಂಬಿಕೆಗೆ ಕ್ರಿಯೆ ಬಹಳ ಮುಖ್ಯ. ನಾವು ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕವಾಗಿ ನಮ್ಮ ದೇಹದಲ್ಲಿ ನಮ್ಮ ಆತ್ಮನ ಮೂಲಕವಾಗಿ ಆಗುವಂತ ಕಾರ್ಯ ಅದು ನಂಬಿಕೆಯಲ್ಲಿ ಪರಿಪೂರ್ಣವಾಗುವುದನ್ನು ನಾವು ನೋಡ್ತೇವೆ. ಯಾವಾಗ ನಾವು ನಂಬಿಕೆಯಲ್ಲಿ ಬಲಗೊಳ್ತೇವೆ, ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ತೇವೆ, ನಂಬಿಕೆಯಲ್ಲಿ ನಮ್ಮ ಕಾರ್ಯಗಳನ್ನ ನಾವು ನಡೆಸಿಕೊಂಡು ಹೋಗ್ತೇವೆ, ಆಗ ನಮ್ಮ ಕ್ರಿಯೆಗಳಲ್ಲಿ ಬಹಳಷ್ಟು ನಂಬಿಕೆಯ ಹುದುವಾದಂತ ಕಾರ್ಯಗಳಿರುವುದನ್ನು ನಾವು ನೋಡ್ತೇವೆ. ಹಾಗಾದ್ರೆ ನಂಬಿಕೆ ಎಂದರೆ ಏನು? ನೋಡುವುದೆಲ್ಲ ನಂಬಿಕೆಯ, ಆದರೆ ಕ್ರಿಯೆಯಲ್ಲಿ ನೋಡುವುದೇ ನಂಬಿಕೆಯ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ, ನಮ್ಮ ಚಟುವಟಿಕೆಗಳಲ್ಲಿ ನಮ್ಮ ಕ್ರಿಯೆಗಳು ಯಾವಾಗ್ಲೂ ನಮ್ಮನ್ನ ನಂಬಿಕೆಗೆ ಬಲವರ್ಧನೆಗೆ ನಮ್ಮನ್ನು ನಡೆಸ್ತದೆ. ಆದ್ದರಿಂದ ನಾವು ಯಾವುದಾದ್ರೂ ಕಾರ್ಯವನ್ನ ಮಾಡುವಾಗ, ಯಾರನ್ನಾದ್ರೂ ನಂಬುವಾಗ ಅದು ಚಟುವಟಿಕೆಯ ನಂಬಿಕೆಯಾಗಿರಬೇಕು, ಕಾರ್ಯೋನ್ಮುಖವಾದಂತ ಒಂದು ನಂಬಿಕೆಯಾಗಿರಬೇಕು. ಆ ಕಾರ್ಯೋನ್ಮುಖವಾದಂತ ನಂಬಿಕೆ ನಮ್ಮನ್ನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡ್ತದೆ. ಇದೇ ಯಾಕೋಬನು ಬರೆಯುವಂತಹ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೂಡ 2 ಮನಸ್ಸುಳ್ಳವರಾಗಿರಬೇಡಿ, ಸಂದೇಹ ಪಡಬೇಡಿ. ಸಂದೇಹದಲ್ಲಿ ನಿಮ್ಮ ನಂಬಿಕೆಯನ್ನು ನೀವು ಕಳಕೊಳ್ತೀರಿ. ಯಾವುದಾದರೂ ನಂಬಿಕೆಯಲ್ಲಿ ಸ್ಥಿರವಾಗಿ ನೀವು ನಿಲ್ಲುವಾಗ ಆ ನಂಬಿಕೆಯಲ್ಲಿ ನೀವು ತಾಳ್ಮೆಯನ್ನ ರೂಢಿಸಿಕೊಳ್ತೀರಿ, ಸರ್ವ ಸಂಪೂರ್ಣತೆಯನ್ನು ರೂಢಿಸಿಕೊಳ್ತೀರಿ. ಆಗ ದೇವರ ಕಾರ್ಯಗಳೆಲ್ಲವೂ ಕೂಡ ಪರಿಪೂರ್ಣತೆಗೆ ಬರುವುದನ್ನ ನೀವು ಅನುಭವ ಮಾಡುತ್ತೀರಿ. ಹಾಗಾಗಿ ನಾವು ನಂಬಿಕೆಯಲ್ಲಿ ಕ್ರಿಯೆಯ ರೂಪದಲ್ಲಿ ಇರುವಂತ ಒಂದು ನಂಬಿಕೆಗೆ ನಮ್ಮನ್ನ ನಡೆಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ವಹಿವಾಟುಗಳಲ್ಲಿ ನಂಬಿಕೆಯನ್ನ ಕ್ರಿಯೆಗಳ ಮೂಲಕವಾಗಿ ಸ್ಥಿರಪಡಿಸಿರಿ. ಆಗ ದೇವರು ತಾನೇ ನಿಮ್ಮ ನಂಬಿಕೆಗಳನ್ನ ಬಲಪಡಿಸಿ ನಿಮ್ಮನ್ನ ಸಹಾಯಿಸುತ್ತಾನೆ. ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.